ಅವನು ಕೆಲವೊಂದು ಆಟಗಳನ್ನು ಚೆನ್ನಾಗಿ ಆಡಿದಾನೆ, ಕ್ಯಾಪ್ಟನ್ ಆಗಿ ಚೆನ್ನಾಗಿ ನಿಭಾಯಿಸಿದಾನೆ, ಒಂದಷ್ಟು ಕಾಮಿಡಿ ಮಾಡಿ ಒಂದಷ್ಟು ಜನರನ್ನು ರಂಜಿಸ್ತಾ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ಕೊಳ್ತಾ. ಅಷ್ಟೇ ಅಲ್ಲದೆ ಆತ ಒಳ್ಳೆ ಪ್ರತಿಭಾವಂತ ವ್ಯಕ್ತಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅವ್ರದ್ದು ಕೆಲವೊಂದಷ್ಟು ವಿಡಿಯೋಸ್ಗಳನ್ನ ನೋಡಿದೆ. ಒಂದು ಸಣ್ಣ ಸಣ್ಣ ಪ್ರಾಪರ್ಟಿಗಳನ್ನ ಇಟ್ಕೊಂಡು ಬಹಳ ಅತ್ಯಂತ ಅದ್ಭುತವಾಗಿ ಜನರನ್ನು ರಂಜಿಸುವಂತಹ ಒಂದು ವಿಚಾರವಂತಿಕೆ, ಒಂದು ಬುದ್ಧಿವಂತಿಕೆ, ಒಂದು ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿ. ಅಂಥವ್ರು ಗೆಲ್ಲಬೇಕು, ಬಡವರಿಗೆ ಗೆಲ್ಲಬೇಕು, ಪ್ರತಿಭೆ ಇರೋರು ಗೆಲ್ಲಬೇಕು, ಸಾಮರ್ಥ್ಯ ಇರೋರು ಗೆಲ್ಲಬೇಕು. ಗೇಮ್ಗಳನ್ನು ಬಿಡಿ, ಇಲ್ಲಿ ಗೇಮು ಮುಖ್ಯ ಅಲ್ಲ, ಜನರ ಪ್ರೀತಿ ಮುಖ್ಯ, ಜನರ ಮನಸ್ಸನ್ನ ಗೆದ್ದಿರೋದು ಮುಖ್ಯ. ಜನರ ಮನಸ್ಸನ್ನ ಗಿಲ್ಲಿ ಗೆದ್ದಿದ್ದಾನೆ, ಜನರ ಪ್ರೀತಿಯನ್ನ ಗಿಲ್ಲಿ ಪಡೆದಿದ್ದಾನೆ. ಹಾಗಾಗಿ ಬಿಗ್ ಬಾಸ್ ಏನಾದರೂ ಏನು ನಿಮ್ಮ ಬಿಗ್ ಬಾಸ್ ಕಪ್ ಇದೆಯೋ ಅಥವಾ ಏನು ಹಣ ಇದೆಯೋ ಅದೇನು ಕೊಡ್ತಿರೋ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಅದನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಗಿಲ್ಲಿಯವರಿಗೆ. ಆದ್ದರಿಂದ ಇನ್ನೂ ವೋಟಿಂಗ್ ನಡೀತಾ ಇರ್ಬೋದು ಬಹುಶಃ. ನೋಡಿ, ದಯಮಾಡಿ ಕನ್ನಡದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಗಿಲ್ಲಿ ಒಂದು ಬಡತನದ ಮನೆಯ ಹುಡುಗ, ಒಂದು ಪ್ರತಿಭೆ ಇರುವಂತಹ ಹುಡುಗ, ಸಾಮರ್ಥ್ಯ ಇರುವಂತಹ ಹುಡುಗ, ಬಹುಮುಖ ಪ್ರತಿಭೆ. ಹಾಗಾಗಿ ಅಂತಹ ಪ್ರತಿಭೆಯನ್ನ ಉಳಿಸಿ ಬೆಳೆಸುವಂತಹ ಪ್ರೋತ್ಸಾಹವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಗಿಲ್ಲಿಗೆ ವೋಟ್ ಮಾಡಿ, ಗಿಲ್ಲಿನ ಗೆಲ್ಲಿಸಿ, ನಮ್ಮ ಕನ್ನಡವನ್ನ ಬೆಳೆಸಿ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬಳಸ್ತಾ ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ ದುಡಿಯೋಣ ಅಂತ ಹೇಳ್ತಾ, ಬಿಗ್ ಬಾಸ್ನ ಈ ಸೀಸನ್ ನಲ್ಲಿ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಗೆಲ್ಲಿಸಿ. ಆ ಗಿಲ್ಲಿಗೆ ಶುಭವಾಗ್ಲಿ, ಉಳಿದಂತ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಅರ್ಹತೆ ಇರೋರು ಗೆಲ್ಲಿ, ಸಾಮರ್ಥ್ಯ ಇರೋರು ಗೆಲ್ಲಿ, ಪ್ರೀತಿ ಇರೋರು ಗೆಲ್ಲಿ. ಅತಿ ಹೆಚ್ಚು ಜನ ಯಾರನ್ನ ಇಷ್ಟಪಡ್ತಾರೋ ಅವ್ರಿಗೆ ಬಿಗ್ ಬಾಸ್ ಕಪ್ ಸಿಗ್ಬೇಕಾಗಿರ್ತಕ್ಕಂಥದ್ದು ನ್ಯಾಯ. ಹಾಗಾಗಿ ಬಿಗ್ ಬಾಸ್ ಗಿಲ್ಲಿಯನ್ನ ಬಿಟ್ಟು ಬೇರೆ ಯಾರಿಗೆ ಕಪ್ಪನ್ನು ಕೊಟ್ಟರು ಅದು ಎಲ್ಲೋ ಒಂದು ಕಡೆ ತಪ್ಪಾಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನೋಡಿ, ಅದು ಅವರವರ ಅಭಿಪ್ರಾಯ. ನಿಮ್ಗೆ ಇಷ್ಟಪಟ್ಟಿದ್ದ ಅಭಿಪ್ರಾಯಗಳು ನಿಮ್ಮ ಮನಸ್ಸಲ್ಲಿರ್ಬೋದು, ಇದು ನನ್ನ ಅಭಿಪ್ರಾಯ. ಹಾಗಾಗಿ ಗಿಲ್ಲಿ ಗೆಲ್ಲಿ ಅಂತೇಳಿ ಆ ತಾಯಿ ಭುವನೇಶ್ವರಿಯನ್ನ ಕೇಳ್ಕೊಳ್ತಾ, ತಾಯಿ ಭುವನೇಶ್ವರಿ ಗಿಲ್ಲಿಯವರಿಗೆ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯವನ್ನ ಕೊಡ್ಲಿ. ಅವ್ರು ಗೆದ್ದು ಬರಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲ ಕನ್ನಡಿಗರಿಗೂ ಆ ತಾಯಿ ಒಳ್ಳೆ ಆರೋಗ್ಯ, ಪ್ರೀತಿಯನ್ನ ಕೊಡ್ಲಿ ಅಂತ ಹೇಳ್ತಾ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.